ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ. ಪ್ರತಿಯೊಂದು ಹಳ್ಳಿಯಲ್ಲಾಗಲಿ ಇಲ್ಲವೇ ಕೆಲವೊಂದು ದೇವಸ್ಥಾನಗಳಲ್ಲಿ ಆಗಲಿ ಅರಳಿಕಟ್ಟೆ ಅನ್ನೋದು ಇದ್ದೇ ಇರುತ್ತದೆ. ಈ ಅರಳಿಕಟ್ಟೆಯಲ್ಲಿ ನಾಗರಕಟ್ಟೆಯನ್ನು ಸಹ ನಾವು ನೋಡಿಯೇ ಇರುತ್ತೇವೆ. ಯಾವಾಗಲಾದರೂ ನಾಗಪ್ರತಿಷ್ಠೆ ಮಾಡಿದ ಸ್ಥಳಕ್ಕೆ ಹೋದಾಗ ಸಾಮಾನ್ಯವಾಗಿ ನಮಗೆ 3 ವಿಗ್ರಹಗಳು ಅನ್ನುವು ಕಾಣಬರುತ್ತದೆ. ಮಧ್ಯದಲ್ಲಿ ಒಬ್ಬ ನಾಗದೇವತೆ ಇರುವಳು. ಒಂದು ಕಡೆ ಜೋಡಿ ಸರ್ಪಗಳ ವಿಗ್ರಹ ಅನ್ನೋದು ಇದ್ದರೆ ಮತ್ತೊಂದು ಕಡೆ ಮತ್ತೊಬ್ಬ ನಾಗೇಂದ್ರನು ಇರುವನು. ಈ ವಿಗ್ರಹಗಳ ಮಧ್ಯದಲ್ಲಿರುವ ವಿಗ್ರಹವೇ ಮಾನಸಾದೇವಿ. ಈ ತಾಯಿಯ ಬಗ್ಗೆ ತಿಳಿದುಕೊಂಡರೆ ಉಳಿದ 2 ವಿಗ್ರಹಗಳ ಚರಿತ್ರೆ ಅನ್ನೋದು ನಮಗೆ ಅರ್ಥವಾಗುವುದು. ಇಂತಹ ಅದ್ಭುತವಾದ ಚರಿತ್ರೆಯನ್ನು ಈ ದಿನ ನಾವು ಈ ವಿಡಿಯೋ ಮೂಲಕ ತಿಳಿಯೋಣ. ಮೊದಲನೆಯದಾಗಿ ನೋಡುವುದಾದರೆ ಕಶ್ಯಪ ಪ್ರಜಾಪತಿ, ವಿನುತ ಹಾಗೂ ಕದ್ರು ಇವರೆಲ್ಲರ ಬಗ್ಗೆ ಈ ಮುಂಚೆಯೇ ನಾವು ಕೆಲವೊಂದು ಕಥೆಗಳ ಮೂಲಕ ತಿಳಿದಿದ್ದೇವೆ. ಆ ಕಶ್ಯಪ ಪ್ರಜಾಪತಿಯು ಪ್ರಕೃತಿಯಲ್ಲಿನ ಬಹಳಷ್ಟು ಜೀವಿಗಳನ್ನು ರಚನೆ ಮಾಡಿದಂತಹ ಮಹಾಶಾಸ್ತ್ರವೇತ್ತ. ಕಶ್ಯಪ ಪ್ರಜಾಪತಿ ಹಾಗೂ ಕದ್ರುವಿಗೂ ಹುಟ್ಟಿದ ಮಕ್ಕಳೇ ಈ ಸರ್ಪಗಳು. ಕದ್ರುವಿಗೆ 1000 ಸರ್ಪಗಳು ಹುಟ್ಟಿದರೂ ಕೂಡ ತನಗೆ ಒಂದು ಹೆಣ್ಣು ಮಗು ಇಲ್ಲವಲ್ಲ ಎಂಬ ಚಿಂತೆ ಅನ್ನೋದು ಕಾಡುತ್ತಾ ಇತ್ತು. ಹೀಗಿರುವಾಗ ತನಗೊಂದು ಹೆಣ್ಣು ಮಗು ಬೇಕೆಂಬ ಕೋರಿಕೆಯಿಂದ ಬಹಳ ಸುಂದರವಾದಂತಹ ಒಂದು ಹೆಣ್ಣು ಮಗುವಿನ ಪ್ರತಿಮೆಯನ್ನು ತಯಾರು ಮಾಡಿ ಪ್ರತಿದಿನವೂ ಕೂಡ ತಾನು ತಯಾರಿಸಿದ ಆ ಹೆಣ್ಣು ಪ್ರತಿಮೆಯನ್ನು ನೋಡುತ್ತಾ, ಅಬ್ಬ, ಈ ಹೆಣ್ಣು ಪ್ರತಿಮೆಯು ಹೆಣ್ಣು ಮಗಳಾದರೆ ಎಷ್ಟು ಚೆನ್ನಾಗಿರುತ್ತದೆ ಅಂತ ಅಂದುಕೊಳ್ಳುತ್ತಿದ್ದಳು. ಹೀಗಿರುವಾಗ ಒಂದು ದಿನ ಕದ್ರುವು ಆ ಪ್ರತಿಮೆಯನ್ನು ನೋಡುತ್ತಾ ಮೈಮರೆತು ಕುಳಿತಿರುವಾಗ ಕೈಲಾಸದಲ್ಲಿ ಶಿವಪಾರ್ವತಿಯರು ಕ್ರೀಡಿಸುತ್ತಾ ಇರುವಾಗ ಪರಮೇಶ್ವರನ ಶಕ್ತಿಯೊಂದು ಹನಿಯ ರೂಪವಾಗಿ ಬಂದು ಆ ಪ್ರತಿಮೆಯ ಮೇಲೆ ಬೀಳುತ್ತದೆ. ಆ ಹನಿಯು ಬಿದ್ದ ತಕ್ಷಣ ಆ ಪ್ರತಿಮೆಯು ಒಂದು ಸ್ತ್ರೀ ರೂಪವನ್ನು ಧರಿಸಿತು. ಆಕೆಯೇ ಮಾನಸಾದೇವಿ, ಪರಮೇಶ್ವರನ ಮಾನಸ ಪುತ್ರಿಕೆ. ಅದನ್ನು ನೋಡಿದ ಕದ್ರುವಿಗೆ ಆಶ್ಚರ್ಯವಾಗುತ್ತದೆ. ಹಿಂದೊಮ್ಮೆ ಕದ್ರುವು ತಾನು ತಿಳಿದು ಹಾಗೂ ತಿಳಿಯದೆ ಸರ್ಪಗಳ ವಿಷಯದಲ್ಲಿ ಒಂದು ದೊಡ್ಡದಾದ ತಪ್ಪನ್ನು ಮಾಡಿರುತ್ತಾಳೆ. ಆ ತಪ್ಪನ್ನು ಸರಿ ಮಾಡುವ ಉದ್ದೇಶದಿಂದ ಅವತರಿಸಿದ ದೇವತೆಯೇ ಮಾನಸಾದೇವಿ. ಈಕೆಯು ಚಿಕ್ಕಂದಿನಿಂದಲೂ ಕೂಡ ತಪಸ್ಸನ್ನು ಮಾಡುತ್ತಾ ಇರುತ್ತಾಳೆ. ಈ ರೀತಿ ತಪಸ್ಸು ಅನ್ನೋದು ಮಾಡಿ ಮಾಡಿ ಆಕೆಯ ದೇಹ ಅನ್ನೋದು ತೆಳ್ಳಗಾಗಿ ಇರುತ್ತದೆ. ಕದ್ರುವಿನ ಸಂತಾನವಾದ ಹಾಗೂ ಮಾನಸಾದೇವಿಯ ಸೋದರರಾದ ವಾಸುಕಿ, ತಕ್ಷಕ, ಕರ್ಕೋಟಕ ಇನ್ನೂ ಮುಂತಾದವ ಸರ್ಪಗಳು ಕೂಡ ತಮ್ಮಯ ಸೋದರಿಯಾದ ಮಾನಸಾದೇವಿಯ ದೇಹ ಅನ್ನೋದು ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ತೆಳ್ಳಗಾಗುವುದನ್ನು ನೋಡಿ ತಮ್ಮ ಸೋದರಿಯನ್ನು ಜರತ್ಕಾರು ಅಂತ ಕರೆದರು. ಆ ಹೆಸರಿನಿಂದ ಆಕೆಯನ್ನು ಏಕೆ ಕರೆದರು ಅಂದರೆ ಅದಕ್ಕೆ ಮುಂದೆ ನಡೆಯಬಹುದಾದ ಮಹತ್ ಕಾರ್ಯಕ್ಕೆ ಸಾಕ್ಷಾತ್ ಭಗವಂತನೇ ಅವರ ಬಾಯಿಂದ ಜರತ್ಕಾರು ಅಂತ ಕರೆಸಿದರು ಅಂತ ಈ ಕಥೆಯನ್ನು ಕೇಳಿದರೆ ನಮಗೆ ಅರ್ಥವಾಗುತ್ತದೆ. ಇದು ಹೀಗಿರುವಾಗ ಯಯಾವರ ವಂಶೋತ್ಪನ್ನನಾದ ಋಷಿ ಜರತ್ಕಾರು, ಈತನು ಸರ್ವಸಂಗ ಪರಿತ್ಯಾಗಿಯಾಗಿ ಅಮಿತವಾದ ತಪಸ್ಸನ್ನು ಮಾಡುತ್ತಾ ತನ್ನಯ ಶರೀರವನ್ನು ತುಂಬ ವರ್ಷಗಳಿಂದ ಜೀರ್ಣಗೊಳಿಸಿದ್ದರಿಂದ ಈತನಿಗೆ ಜರತ್ಕಾರು ಅಂತ ಹೆಸರು ಬಂತು. ಈತನು ಬ್ರಹ್ಮಚಾರಿಯಾಗಿದ್ದು ಗೃಹಸ್ಥ ಆಶ್ರಮವನ್ನು ತ್ಯಜಿಸಿ ನೇರವಾಗಿ ಸನ್ಯಾಸ ಆಶ್ರಮವನ್ನು ಹೊಂದಬೇಕೆಂಬುದು ಆತನ ನಿರ್ಧಾರವಾಗಿತ್ತು. ಗೃಹಸ್ಥ ಆಶ್ರಮದ ಬಗ್ಗೆ ಇಂತಿಷ್ಟು ಆಲೋಚನೆಯನ್ನು ಕೂಡ ಈತನು ಮಾಡುತ್ತಿರಲಿಲ್ಲ. ಒಮ್ಮೆ ಕಾಡಿನಲ್ಲಿ ಸಂಚಾರ ಮಾಡುತ್ತಿರುವಾಗ ಒಂದು ಮರದ ಬದಿಯಲ್ಲಿ
ಕೆಲವೊಂದು ರಂಬೆ ಕೊಂಬೆಗಳು ಇದ್ದವು. ಒಂದು ಕೊಂಬೆಯ ಮೇಲೆ ಕೆಲವೊಂದು ಬಳ್ಳಿಗಳು ಅನ್ನುವು ಹರಡಿರುವಾಗ ಆ ಬಳ್ಳಿಗಳನ್ನು ಹಿಡಿದುಕೊಂಡು ಹೆಬ್ಬೆರಳಿನ ಗಾತ್ರದಲ್ಲಿ ಕೆಲವು ಮಂದಿ ಸೂಕ್ಷ್ಮ ಶರೀರದಿಂದ ನೇತಾಡುತ್ತಿದ್ದನ್ನು ಗಮನಿಸಿದ. ನಂತರ ಅವರ ಹತ್ತಿರ ಹೋಗಿ ನೋಡಿದಾಗ ಅವರು ನೇತಾಡುತ್ತಿದ್ದ ಬಳ್ಳಿಯ ಭಾಗ ಅನ್ನೋದು ಒಂದು ಕೊಂಬೆಗೆ ಸುತ್ತಿಕೊಂಡಿತ್ತು. ಆ ಕೊಂಬೆಯನ್ನು ಒಂದು ಇಲಿಯು ಕತ್ತರಿಸುತ್ತಾ ಇತ್ತು. ಆವಾಗ ಜರತ್ಕಾರವು ಅವರನ್ನು ಕುರಿತು ಈ ರೀತಿ ಕೇಳುತ್ತಾನೆ, ನೀವು ಯಾರು ಅಂತ ಕೇಳಿದನು. ಆವಾಗ ಅವರು, ನಾವು ಯಯಾವರ ವಂಶಕ್ಕೆ ಸೇರಿದಂತಹ ಋಷಿಗಳು. ಈ ಬಳ್ಳಿ ಅನ್ನೋದು ನಮ್ಮಯ ಸಂತತಿ ಇದ್ದಂತೆ. ಈ ಬಳ್ಳಿಯನ್ನು ಕಾಲವೆಂಬ ಇಲಿಯು ಕಡಿಯುತ್ತಿದೆ. ನಮ್ಮಯ ವಂಶದಲ್ಲಿ ಜರತ್ಕಾರು ಅಂತ ಒಬ್ಬ ಇದ್ದಾನೆ. ಅವನು ವಿವಾಹವಾಗದೆ ಹಾಗೂ ಸಂತತಿಯನ್ನು ಪಡೆಯದೆ ನಮ್ಮಯ ಋಣವನ್ನು ಆತನು ತೀರಿಸುತ್ತಿಲ್ಲ. ಹಾಗಾಗಿ ನಮಗೆ ಸದ್ಗತಿ ಅನ್ನೋದು ದೊರೆಯದೆ ಈ ಮರಕ್ಕೆ ನೇತಾಡುತ್ತಾ ಇದ್ದೇವೆ. ಆ ಇಲಿ ಅನ್ನೋದು ಈ ಮರದ ಕೊಂಬೆಯನ್ನು ಕಡಿಯುತ್ತಾ ಯಾವತ್ತೋ ಒಂದು ಕಾಲಕ್ಕೆ ಈ ಕೊಂಬೆ ಅನ್ನೋದು ಆ ಬಾವಿಯೊಳಗೆ ಬಿದ್ದರೆ ನಮ್ಮ ಸಂತತಿ ಅನ್ನೋದು ಅಲ್ಲಿಗೆ ಮುಗಿಯುತ್ತದೆ. ನೀವು ಯಾರು? ನೀವಾದರೂ ಹೋಗಿ ನಮ್ಮಯ ವಂಶಸ್ಥನಾದ ಜರತ್ಕಾರುವಿಗೆ ಹೇಳಿ, ಶೀಘ್ರವಾಗಿ ವಿವಾಹವನ್ನು ಆಗಿ ಸಂತತಿಯನ್ನು ಪಡೆಯುವ ಮೂಲಕ ನಮಗೆ ಸದ್ಗತಿಯನ್ನು ಪ್ರಸಾದಿಸುವುದರೊಂದಿಗೆ ನಮ್ಮಯ ಋಣವನ್ನು ತೀರಿಸಬೇಕೆಂದು ಆತನಿಗೆ ಹೇಳು ಅಂತ ನೇತಾಡುತ್ತಿದ್ದ ಆ ಋಷಿಗಳು ಹೇಳಿದರು. ಆವಾಗ ಜರತ್ಕಾರು ತುಂಬ ಮನನೊಂದು, ನನ್ನಿಂದ ನನ್ನಯ ಪಿತೃಗಳಿಗೆ ಇಂತಹ ಆಪತ್ತು ಅನ್ನುವುದು ಒದಗಿ ಬಂದಿದೆಯಾ? ನಾನೆಂಥ ತಪ್ಪು ಮಾಡಿದೆ ಅಂತ ಮನಸ್ಸಿನಲ್ಲೇ ಅಂದುಕೊಂಡು, ಪೂರ್ವಜರೇ, ನೀವು ಹೇಳುತ್ತಿರುವ ಜರತ್ಕಾರು ಬೇರೆ ಯಾರೂ ಅಲ್ಲ, ಆ ಜರತ್ಕಾರು ನಾನೇ. ನೀವು ಹೇಳಿದಂತೆ ನಾನು ವಿವಾಹ ಆಗುತ್ತೇನೆ. ಆದರೆ ನನ್ನದೊಂದು ಷರತ್ತು ಅನ್ನುವುದು ಇದೆ. ಅದು ಏನು ಅಂದರೆ, ನಾನು ಮದುವೆಯಾಗುವಂತಹ ಕನ್ಯೆಯ ಹೆಸರು ಕೂಡ ಜರತ್ಕಾರು ಅಂತ ಇದ್ದರೆ ಮಾತ್ರ ಆಕೆಯನ್ನೇ ಮದುವೆಯಾಗುತ್ತೇನೆ ಅಂತ ಹೇಳಿದನು. ನಂತರ ಅವರ ಪೂರ್ವಜರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದನು. ತದನಂತರ ವಾಸುಕಿಯು ತನ್ನಯ ತಂಗಿಯಾದ ಜರತ್ಕಾರುವಿಗೆ ವಿವಾಹ ಮಾಡಲು ಪ್ರಯತ್ನ ಮಾಡಿದಾಗ ಜರತ್ಕಾರು ಋಷಿಯ ವೃತ್ತಾಂತವನ್ನು ಕೇಳಿದನು. ಆವಾಗ ಅಂದುಕೊಂಡನು, ಅದಕ್ಕೆ ಏನೋ ಭಗವಂತ ನನ್ನಯ ತಂಗಿಯನ್ನು ಜರತ್ಕಾರು ಅಂತ ಕರೆಯಲು ಪ್ರಚೋದನೆ ಮಾಡಿದರೇನೋ ಅಂತ ಅರ್ಥ ಮಾಡಿಕೊಂಡನು. ಹೀಗೆ ಕಾಲ ಅನ್ನೋದು ಕಳೆಯುತ್ತಾ ಇರುವಾಗ ಒಮ್ಮೆ ಜರತ್ಕಾರು ಋಷಿಯು ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡುತ್ತಾ ಇರುವಾಗ ನೇರವಾಗಿ ವಾಸುಕಿ ಅವರ ಮನೆಯ ಹತ್ತಿರ ಬಂದು ಭಿಕ್ಷೆಯನ್ನು ಬೇಡಿದನು. ಆವಾಗ ವಾಸುಕಿಯು ಬಂದು, ಋಷಿಗಳೇ, ನಾನು ನಿಮಗೆ ನನ್ನಯ ತಂಗಿಯನ್ನೇ ಭಿಕ್ಷೆಯಾಗಿ ನೀಡುವೆ, ಕರೆದುಕೊಂಡು ಹೋಗಿ ಎಂದನು. ಆವಾಗ ಜರತ್ಕಾರು, ಅಯ್ಯೋ, ಎಂತಹ ತಪ್ಪು ಮಾಡಿದೆ ನೀನು. ನಾನು ವಿವಾಹವಾಗುವ ವಧುವಿನ ಬಗ್ಗೆ ಕೆಲವೊಂದು ನಿಯಮಗಳು ಅನ್ನುವು ಇದ್ದಾವೆ ಅಂತ ಎಂದಾಗ ವಾಸುಕಿಯು ಇದ್ದುಕೊಂಡು, ನನ್ನಯ ತಂಗಿಯ ಹೆಸರು ಜರತ್ಕಾರು ಅಂತ ಹೇಳಿದಾಗ ಜರತ್ಕಾರು ಋಷಿಯು ಏನನ್ನೂ ಮರು ಮಾತನಾಡದೆ ಸುಮ್ಮನಾದನು. ಏಕೆಂದರೆ ಮುಂಚೆಯೇ ಜರತ್ಕಾರು ಋಷಿಯು ಹೇಳಿದ್ದರು, ನಾನು ವಿವಾಹವಾಗುವಂತಹ ಕನ್ಯೆಯ ಹೆಸರು ನನ್ನಯ ಹೆಸರೇ ಆಗಿರಬೇಕು, ಆಗಿದ್ದರೆ ಮಾತ್ರ ಆಕೆಯನ್ನು ನಾನು ಮದುವೆಯಾಗುವುದಾಗಿ ತಿಳಿಸಿದ್ದನು. ಆದ್ದರಿಂದ ಈಗ ವಾಸುಕಿಯ ತಂಗಿಯ ಹೆಸರು ಕೂಡ ಜರತ್ಕಾರು, ಆದ್ದರಿಂದ ವಿವಾಹಕ್ಕೆ ಒಪ್ಪಿಕೊಳ್ಳಲೇಬೇಕು. ಆವಾಗ ಜರತ್ಕಾರು ಋಷಿಯು ಈ ರೀತಿ ಹೇಳುತ್ತಾರೆ, ನಾನು ಈ ಕನ್ಯೆಯನ್ನು ಮದುವೆಯಾಗುತ್ತೇನೆ. ಆದರೆ ನನ್ನದೊಂದು ಕೆಲವೊಂದು ಷರತ್ತುಗಳು ಅನ್ನುವು ಇದ್ದಾವೆ. ಅವನ್ನು ನೀವು ಒಪ್ಪಿಕೊಂಡರೆ ನಾನು ಈಕೆಯನ್ನು ವಿವಾಹವಾಗುತ್ತೇನೆ ಎಂದನು. ಆ ಷರತ್ತುಗಳು ಏನು ಅಂದರೆ, ನನಗೆ ಕೋಪ ಬರೋ ರೀತಿ ನಿನ್ನಯ ತಂಗಿ ನಡೆದುಕೊಳ್ಳಬಾರದು. ಒಂದು ವೇಳೆ ಏನಾದರೂ ನನಗೆ ವಿರುದ್ಧವಾಗಿ ನಡೆದುಕೊಂಡಿದ್ದೇ ಆದಲ್ಲಿ
ಆ ಕ್ಷಣವೇ ಆಕೆಯನ್ನು ಬಿಟ್ಟು ನಾನು ತಪಸ್ಸಿಗೆ ಹೊರಟು ಹೋಗುತ್ತೇನೆ ಅಂತ ಜರತ್ಕಾರು ಋಷಿಯು ವಾಸಕಿಗೆ ಹೇಳಿದನು. ಆವಾಗ ಸರಿ ಅಂತ ಹೇಳಿ ಜರತ್ಕಾರು ಋಷಿಯ ಷರತ್ತುಗಳನ್ನು ಒಪ್ಪಿಕೊಂಡು ತನ್ನಯ ತಂಗಿಯಾದ ಜರತ್ಕಾರು ಅಂದರೆ ಮಾನಸಾದೇವಿಯನ್ನು ಜರತ್ಕಾರು ಮಹರ್ಷಿಗೆ ಕೊಟ್ಟು ವಿವಾಹವನ್ನು ಮಾಡಿದರು. ವಿವಾಹದ ನಂತರ ಜರತ್ಕಾರು ಋಷಿಯು ಜರತ್ಕಾರುವನ್ನು ನಾನಾ ವಿಧದಲ್ಲಿ ಪರೀಕ್ಷೆ ಮಾಡತೊಡಗಿದರು. ಯಾವಾಗ ಈಕೆಯು ನನ್ನ ಮೇಲೆ ಕೋಪಗೊಳ್ಳುತ್ತಾಳೋ ಇಲ್ಲವೇ ನನಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾಳೋ ಆವಾಗ ಇಲ್ಲಿಂದ ನಾನು ಹೊರಟು ಹೋಗಿ ತಪಸ್ಸು ಮಾಡಬಹುದು ಎಂಬ ಉದ್ದೇಶದಿಂದ ಪ್ರತಿದಿನವೂ ಕೂಡ ಯಾವುದೋ ಒಂದು ಕಾರಣವನ್ನು ಹುಡುಕಿಕೊಂಡು ಆಕೆಯನ್ನು ಪರೀಕ್ಷೆ ಮಾಡುತ್ತಿದ್ದ. ಆದರೂ ಕೂಡ ಎಷ್ಟೇ ಕಷ್ಟಗಳನ್ನು ಕೊಟ್ಟರೂ ಸಹ, ಎಷ್ಟೇ ಅವಮಾನಗಳನ್ನು ಮಾಡಿದರೂ ಸಹ, ಎಷ್ಟೇ ಅವಹೇಳನ ಗೈದರೂ ಸಹ ಆಕೆಯು ಮನಸ್ಸಿನಲ್ಲಿ ಹಾಕಿಕೊಳ್ಳದೆ ಮಹಾತಾಯಿಯಾದಂತಹ ಮಾನಸಾದೇವಿ ತನ್ನ ಎಲ್ಲ ಹೆಜ್ಜೆಯೂ ಕೂಡ ಯೋಚಿಸಿ ಇಡುತ್ತಿದ್ದಳು. ಎಲ್ಲಿ ನನ್ನ ಒಂದು ತಪ್ಪಿನಿಂದ ಕುಪಿತಗೊಂಡು ಅವರು ಹೊರಟು ಹೋದರೆ ಏನು ಗತಿ ಎಂದು ಹೀಗೆ ದಿನ ಕಳೆದಳು. ಒಂದು ದಿನ ಋಷಿಯು ಗಾಢ ನಿದ್ರೆಗೆ ಜಾರಿದ. ತನ್ನಯ ತಲೆಯನ್ನು ಜರತ್ಕಾರುವಿನ ತೊಡೆಯ ಮೇಲೆ ಇರಿಸಿದ್ದ. ಸೂರ್ಯ ಮುಳುಗುವ ಹೊತ್ತು ಅನ್ನೋದು ಆಗುತ್ತಿತ್ತು. ಆದರೂ ಕೂಡ ಹೇಳುವ ಯಾವುದೇ ಒಂದು ಲಕ್ಷಣಗಳು ಕಾಣುತ್ತಿಲ್ಲ. ಜರತ್ಕಾರು ನಿದ್ದೆಯಿಂದ ಏಳಿಸುವುದೋ ಅಥವಾ ಬೇಡುವುದೋ ಎಂದು ತನ್ನನ್ನು ತಾನೇ ಪ್ರಶ್ನೆ ಕೇಳಿಕೊಂಡಳು. ದೈನಂದಿನ ಕೈಂಕರ್ಯ ತಪ್ಪಿದರೆ ಮಹಾ ಅಪರಾಧವಾದೀತು. ಏಳಿಸುವುದೇ ಉತ್ತಮ ಎಂದು ಭಾವಿಸಿ ಗಂಡನನ್ನು ಎಚ್ಚರ ಮಾಡಿದಳು. ಆವಾಗ ಗಾಢ ನಿದ್ದೆ ಹಾಳು ಮಾಡಿದೆ ಎಂದು ಕೋಪಗೊಂಡ ಋಷಿಯು, ನಿನಗೆ ಅರಿವೇ ಇಲ್ಲವೇ? ನಾ ಪೂಜೆ ಸಲ್ಲಿಸುವವರೆಗೂ ಕೂಡ ಸೂರ್ಯಾಸ್ತ ಆಗಲಾರದೆಂದು. ಅಧಿಕ ಪ್ರಸಂಗಿ, ನಿನ್ನ ಜತೆ ನಾನು ಇರಲಾರೆ ಎಂದು ಹೇಳಿ ಹೊರಡಲು ಮುಂದಾದನು. ಆವಾಗ ಜರತ್ಕಾರು, ತಪ್ಪಾಯಿತು, ನನ್ನನ್ನು ಕ್ಷಮಿಸಿ ಎಂದಳು. ನಮ್ಮ ಸಂತತಿ 2 ಕುಲವ ಕಾಪಾಡುವ ಮೂರ್ತಿ. ಹೀಗೆ ನೀವು ಹೊರಟು ಹೋದರೆ ಅವರ ಗತಿಯೇನು ಅಂತ ಅಂಗಲಾಚಿದಳು. ಆವಾಗ ಜರತ್ಕಾರು ಮುನಿಯು ಜರತ್ಕಾರುವಿನ ಹೊಟ್ಟೆಯ ಕಡೆ ನೋಡಿ ಅಸ್ತಿ ಎಂದನು. ಅಂದರೆ ಆ ಹೊತ್ತಿಗೆ ಆಕೆಯು ಗರ್ಭವನ್ನು ಧರಿಸಿರುತ್ತಾಳೆ. ಆದರೆ ಗರ್ಭ ಧರಿಸಿರುವ ವಿಷಯ ಅನ್ನೋದು ಆ ತಾಯಿಗೆ ಗೊತ್ತಿಲ್ಲ. ಗರ್ಭ ಧರಿಸಿರುವ ತಾಯಿಗೆ ತಿಳಿಯದೆ ಮುಂಚೆಯೇ ತಂದೆಗೆ ತಿಳಿದಿದೆ ಅಂದರೆ ಆತನು ಎಂತಹ ತಪಶಕ್ತಿಯನ್ನು ಹೊಂದಿದ್ದಾನೆ ಅಂತ ನಾವೇ ಅರ್ಥ ಮಾಡಿಕೊಳ್ಳಬೇಕು. ಆವಾಗ ಆಕೆಯು ಋಷಿಗಳ ಪಾದಗಳ ಮೇಲೆ ಬಿದ್ದು ನನ್ನಯ ಜನ್ಮ ಅನ್ನೋದು ಧನ್ಯವಾಯಿತು ಎಂದಳು. ಆವಾಗ ಜರತ್ಕಾರು ಋಷಿಯು ಪತ್ನಿಯನ್ನು ಕುರಿತು, ನೋಡು ಮಾನಸ, ನಾನು ನಿನ್ನನ್ನು ಇಷ್ಟು ದಿನ ಪರೀಕ್ಷೆ ಮಾಡಿದೆ. ಏಕೆಂದರೆ ನಾನು ತಪಸ್ಸಿಗೆ ಹೋಗುವ ಉದ್ದೇಶದಿಂದ ಆ ರೀತಿ ಮಾಡಿದೆ. ಈ ನಿನ್ನಯ ಗರ್ಭದಲ್ಲಿ ಇರುವಂಥ ಶಿಶುವು ಮಹಾ ತೇಜೋವಂತನಾಗಿರುತ್ತಾನೆ. ನನ್ನಯ ತಪಶಕ್ತಿ ಹಾಗೂ ನಿನ್ನಯ ತಪಶಕ್ತಿಯಿಂದ ಒಂದು ದೊಡ್ಡದಾದ ಆಪತ್ತು ಅನ್ನೋದು ನಿವಾರಿಸುತ್ತದೆ. ಇಷ್ಟು ದಿನ ನಾನು ಎಷ್ಟೇ ತೊಂದರೆ ಕೊಟ್ಟರೂ ಕೂಡ ನೀನು ನನ್ನಯ ಸೇವೆಯನ್ನು ಮಾಡಿದೆ. ನೀನು ಸಾಮಾನ್ಯವಾದ ಸ್ತ್ರೀ ಅಲ್ಲ, ಪರಮೇಶ್ವರನ ಮಾನಸ ಪುತ್ರಿ. ಮುಂದೆ ನೀನು ನಾಗಜಾತಿಗೆ ಅಧಿದೇವತೆಯಾಗುವೆ. ತುಂಬ ವಿಷಹರಣ ಶಕ್ತಿ ಹೊಂದಿದ ದೇವತೆಯಾಗುವೆ. ನೀನು ಅನುಗ್ರಹಿಸಿದರೆ ಎಂತಹ ವ್ಯಕ್ತಿಗಳಿಗೆ ಆದರೂ ಸಹ ಎಂತಹ ಐಶ್ವರ್ಯವನ್ನು ಪ್ರಸಾದಿಸುವ ದೇವತೆಯಾಗುವೆ. ಯಾರ ಮೇಲೆ ನಿನ್ನ ಅನುಗ್ರಹ ಅನ್ನುವುದು ಇರುತ್ತದೋ ಅವರಿಗೆ ಜನ್ಮ ಜನ್ಮಗಳ ನಾಗದೋಷ ಅನ್ನೋದು ನಿವಾರಣೆಯಾಗುತ್ತದೆ. ನಮ್ಮಿಬ್ಬರನ್ನು ಯಾರಾದರೂ ಜೋಡಿ ನಾಗಗಳ ರೂಪದಲ್ಲಿ ಆರಾಧಿಸುತ್ತಾರೋ ಅಂತಹ ವ್ಯಕ್ತಿಗಳ ಮಧ್ಯೆ ಅಂದರೆ ಪತಿ ಪತ್ನಿಯ ನಡುವೆ ಅನ್ಯೋನ್ಯತೆ ಅನ್ನುವುದು ಕೊರತೆ ಇದ್ದಾಗ, ಇಲ್ಲವೇ ಕಲಹಗಳು ಅನ್ನುವು ಇದ್ದಾಗ ಅವೆಲ್ಲವೂ ಕೂಡ ನಿವಾರಣೆಯಾಗಿ ಪತಿ ಪತ್ನಿಯರು ಸಂತೋಷದಿಂದ ಜೀವಿಸುತ್ತಾರೆ ಅಂತ ಆಶೀರ್ವಾದ ಮಾಡಿ ಅಲ್ಲಿಂದ ಜರತ್ಕಾರು ಋಷಿಯು ತಪಸ್ಸಿಗೆ ಹೊರಟರು.
ತದನಂತರ ಆ ತಾಯಿಗೆ ಒಂದು ಗಂಡು ಮಗು ಜನಿಸುತ್ತದೆ. ಆತನೇ ಆಸ್ತಿಕ ಮಹಾಮುನಿ. ಈತನು ಪರಮೇಶ್ವರನ ಮೊಮ್ಮಗ. ಹಾಗೆಯೇ ತಂದೆ ತಾಯಿಗಳು ಇಬ್ಬರೂ ಕೂಡ ಮಹಾ ತಪಶಕ್ತಿ ಸಂಪನ್ನರು. ಇಂತಹ ಮಹಾಶಕ್ತಿಯನ್ನು ಜನಿಸುವಂತೆ ಮಾಡಲು ಇಷ್ಟೆಲ್ಲ ಕತೆ ಅನ್ನೋದು ನಡೆಯಿತು. ಈ ಕತೆ ನಡೆಯಲು ಮೂಲ ಕಾರಣ ಜನಮೇಜಯ ಮಹಾರಾಜನು ಋಷಿಮುನಿಯರೊಂದಿಗೆ ಸರ್ಪಯಾಗವನ್ನು ಮಾಡುತ್ತಾ ಇಡೀ ಸರ್ಪಕುಲವನ್ನೇ ನಾಶ ಮಾಡುವ ಉದ್ದೇಶದಿಂದ ಈ ಯಾಗವನ್ನು ಮಾಡಿದನು. ಈ ಯಾಗವನ್ನು ಮಾಡುತ್ತಿರುವಾಗ ಪ್ರಕೃತಿಯಲ್ಲಿನ ನಾಗಕುಲದ ಸಂತತಿ ಅನ್ನೋದು ಆ ಯಾಗದಲ್ಲಿ ಬಿದ್ದು ಮಸಿಯಾಗುತ್ತಾ ಇದ್ದವು. ಜನಮೇಜಯ ಮಹಾರಾಜನು ಸಾಮಾನ್ಯದವನು ಅಲ್ಲ. ಕೇವಲ ಒಂದು ದ್ವೇಷದ ನಿಮಿತ್ತ ಈ ಯಾಗವನ್ನು ಮಾಡಿದನು. ಹಾಗೆಯೇ ಅಲ್ಲಿ ಹೋಮ ಮಾಡುತ್ತಿರುವ ಋಷಿಗಳೂ ಕೂಡ ಸಾಮಾನ್ಯದವರು ಅಲ್ಲ. ಮುಖ್ಯವಾಗಿ ಈ ಯಾಗದ ಉದ್ದೇಶ ಅಂದರೆ ತಕ್ಷಕನನ್ನು ನಾಶ ಮಾಡುವುದೇ ಆಗಿತ್ತು. ಆವಾಗ ಋಷಿಗಳು ತಕ್ಷಕಾಯ ಸ್ವಾಹ ಅಂತ ಅಗ್ನಿಗೆ ಆಹುತಿಯನ್ನು ನೀಡಿದಾಗ ತಕ್ಷಕನು ಭಯಗೊಂಡು ದೇವಲೋಕಕ್ಕೆ ಹೋಗಿ ಇಂದ್ರನ ಸಿಂಹಾಸನವನ್ನು ಸುತ್ತಿಕೊಂಡು ಇಂದ್ರನನ್ನು ಈ ರೀತಿ ಕೇಳುತ್ತದೆ. ಇಂದ್ರ, ನನ್ನನ್ನು ನೀನೇ ರಕ್ಷಣೆ ಮಾಡಬೇಕು ಎಂದಿತು. ಇಲ್ಲಿ ಯಾಗ ಮಾಡುತ್ತಿರುವ ಋಷಿಮುನಿಗಳು ತಕ್ಷಕಾಯ ಸ್ವಾಹ ತಕ್ಷಕಾಯ ಸ್ವಾಹ ಅಂತ ಆಹುತಿ ನೀಡಿದರೂ ಕೂಡ ತಕ್ಷಕನು ಆ ಸ್ಥಳಕ್ಕೆ ಬರದೇ ಇದ್ದಾಗ ಆ ಋಷಿಗಳು ದಿವ್ಯ ದೃಷ್ಟಿಯಿಂದ ತಕ್ಷಕನು ಎಲ್ಲಿದ್ದಾನೆ ಅಂತ ನೋಡುವರು. ಓಹೋ, ಇಂದ್ರನ ಸಿಂಹಾಸನಕ್ಕೆ ಸುತ್ತಿಕೊಂಡಿರುವೆಯಾ ಅಂದು ಸ್ವಮಹೇಂದ್ರ ತಕ್ಷಕಾಯ ಸ್ವಾಹ ಅಂತ ಯಾಗದಲ್ಲಿ ಆಹುತಿ ನೀಡಿದರು. ಆವಾಗ ಇಂದ್ರ ಸಿಂಹಾಸನ ಸಹಿತ ತಕ್ಷಕನು ಆಕಾಶ ಮಾರ್ಗವಾಗಿ ಬರುತ್ತಾನೆ. ಆವಾಗ ಇಂದ್ರನು ನನಗ್ಯಾಕೆ ಈ ಫಜೀತಿ ಅಂತ ತನ್ನಯ ಸಿಂಹಾಸನದೊಂದಿಗೆ ಮಾಯವಾದನು. ಆವಾಗ ತಕ್ಷಕನು ಅಗ್ನಿಗೆ ಬೀಳುವ ಸಮಯದಲ್ಲಿ ಒಬ್ಬ ಬಾಲಕನು ಬಂದು ಅಲ್ಲಿಯೇ ಇರು ಎಂದನು. ತಕ್ಷಕನು ಅಲ್ಲಿಯೇ ಇದ್ದುಬಿಟ್ಟನು. ಋಷಿಮುನಿಗಳೆಲ್ಲರೂ ಕೂಡ ತಕ್ಷಕಾಯ ಸ್ವಾಹ ತಕ್ಷಕಾಯ ಸ್ವಾಹ ಅಂದರೂ ಕೂಡ ಆ ಮಂತ್ರ ಅನ್ನುವುದು ಫಲಿಸುವುದಿಲ್ಲ. ಆಮೇಲೆ ಆ ಋಷಿಮುನಿಗಳೆಲ್ಲರೂ ಕೂಡ ಆ ಬಾಲಕನನ್ನು ನೋಡಿ, ಈ ದಿವ್ಯ ಮನೋಹರ ಸ್ವರೂಪನಾದ ಬಾಲಕನು ಯಾರು ಅಂತ ಕೇಳಿದಾಗ ತಾನು ನಾಗಮಾತೆಯಾದ ಮಾನಸಾದೇವಿಯ ಪುತ್ರ ಆಸ್ತಿಕನೆಂದು ಹೇಳುತ್ತಾನೆ. ಆವಾಗ ಜನಮೇಜಯ ಮಹಾರಾಜನ ಹತ್ತಿರ ಹೋಗಿ, ನೀನು ಮಾಡುತ್ತಿರುವುದು ಸರಿಯೇನಾ? ಹಿಂದೆ ಏನೋ ನಡೆದು ಹೋಗಿದೆ. ಅದಕ್ಕೆ ನೀನು ಇಡೀ ನಾಗಕುಲವೆಲ್ಲ ನಾಶ ಮಾಡೋದು ಸರಿಯಲ್ಲ ಅಂತ ಆಸ್ತಿಕನು ಹೇಳಿದನು. ಆವಾಗ ಜನಮೇಜಯನು ಆಸ್ತಿಕನ ಮಾತುಗಳನ್ನು ಅರ್ಥ ಮಾಡಿಕೊಂಡು ಯಾಗ ಮಾಡೋದನ್ನು ನಿಲ್ಲಿಸಿದನು. ಆವಾಗ ನಾಗಗಳೆಲ್ಲವೂ ಕೂಡ ಪ್ರತ್ಯಕ್ಷವಾಗಿ ಆಸ್ತಿಕನನ್ನು ಕುರಿತು, ನಾಗಜಾತಿಯನ್ನು ಕಾಪಾಡಿದ ನೀನು ಸಾಮಾನ್ಯದವನಲ್ಲ. ಯಾರೇ ಒಬ್ಬ ವ್ಯಕ್ತಿ ಆಗಿರಲಿ, ಆತನು ಪ್ರತಿದಿನವೂ ಕೂಡ ನಿಮ್ಮನ್ನು ಆರಾಧಿಸುತ್ತಾರೋ ಅವರನ್ನು ಯಾವುದೇ ಒಂದು ಸರ್ಪವೂ ಕೂಡ ಏನೂ ಮಾಡುವುದಿಲ್ಲ. ಒಂದು ವೇಳೆ ತಿಳಿದು ಅಥವಾ ತಿಳಿಯದೆ ಸರ್ಪಗಳಿಗೆ ಅಪಚಾರ ಅನ್ನೋದು ಮಾಡಿದ್ದರೆ ಆವಾಗ ಸರ್ಪ ಅನ್ನೋದು ಆತನ ಮೇಲೆ ದ್ವೇಷ ಸಾಧಿಸಲು ಹೋದಾಗ ಈಗ ನಾವು ಹೇಳುವ ಈ ಶ್ಲೋಕವನ್ನು ಯಾರೇ ಹೇಳಿದ್ದೇ ಆದಲ್ಲಿ ಆ ಸರ್ಪ ಅನ್ನೋದು ಮತ್ತೆ ಹಿಂತಿರುಗಿ ಹೋಗುತ್ತದೆ. ಸರ್ಪ ಸರ್ಪ ಮಹಾಸರ್ಪ ಗಚ್ಚ ಸರ್ಪ ಮಹಾವಿಷಃ ಜನಮೇಜೇಯಸ್ಯ ಯಜ್ಞಾಂತೆ ಆಸ್ತಿಕ ವಚನಂ ಸ್ಮರ. ಇದೊಂದು ಅದ್ಭುತವಾದಂತಹ ಶ್ಲೋಕ. ಈ ಶ್ಲೋಕನ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪ್ರತಿದಿನ ಹೇಳುವುದರಿಂದನೂ ಕೂಡ ಸರ್ಪ ಬಾಧೆಗಳು ಆಗಿರಲಿ ಇಲ್ಲವೇ ಸರ್ಪ ಭಯ ಅನ್ನೋದು ನಿವಾರಣೆ ಆಗುತ್ತದೆ. ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ನಾಗರಕಟ್ಟೆಯಲ್ಲಿ 3 ವಿಗ್ರಹಗಳು ಇದ್ದಾವೆ ಅಲ್ಲವೇ? ಮಧ್ಯದಲ್ಲಿ ಇರತಕ್ಕಂತಹ ನಾಗದೇವತೆಯೇ ಮಾನಸಾ ದೇವಿ. ಹಾಗೆಯೇ
ಪಕ್ಕದಲ್ಲಿ ಇರುವಂತಹ ಜೋಡಿ ನಾಗಗಳು. ಅಂದರೆ ಒಂದು ಸಲ ಜರತ್ಕಾರು ಋಷಿ ಹೇಳಿದರು, ಯಾರು ಜರತ್ಕಾರು ಋಷಿಯನ್ನು ಹಾಗೂ ಜರತ್ಕಾರವನ್ನು ನೆನೆದು ಆ ಜೋಡಿ ನಾಗಗಳಿಗೆ ಆರಾಧನೆಯನ್ನು ಮಾಡುತ್ತಾರೋ ಆ ಪತಿ ಪತ್ನಿಯ ನಡುವೆ ಇರುವಂತಹ ಅನ್ಯೋನ್ಯತೆ ಕೊರತೆ ಅನ್ನೋದು ದೂರಾಗಿ ಸಖ್ಯತೆ ಅನ್ನೋದು ಏರ್ಪಡುತ್ತದೆ. ಒಂದು ವೇಳೆ ಏನಾದರೂ ಪತಿ ಪತ್ನಿಯ ನಡುವೆ ಕಲಹಗಳು ಉಂಟಾಗಿದ್ದರೆ ಅಂಥವರು ಕೂಡ ಈ ಜೋಡಿ ನಾಗಗಳಿಗೆ ಆರಾಧನೆ ಮಾಡಿದ್ದರೆ ಅವರು ಕೂಡ ಸಂತೋಷದಿಂದ ಜೀವಿಸುತ್ತಾರೆ. ಜೊತೆಗೆ ನಾಗದೋಷದ ನಿಮಿತ್ತ ಯಾರಿಗಾದರೂ ಸಂತಾನ ವಿಷಯದಲ್ಲಿ ವಿಳಂಬವಾಗುತ್ತಿದ್ದರೂ ಕೂಡ ಅಂಥವರು ಕೂಡ ಈ ಜೋಡಿ ನಾಗಗಳನ್ನು ಆರಾಧನೆ ಮಾಡುವ ಮೂಲಕ ಸಂತಾನ ಭಾಗ್ಯವನ್ನು ಪಡೆಯಬಹುದಾಗಿದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇನ್ನು ಈ ನಾಗರಕಟ್ಟೆಯಲ್ಲಿ ಉಳಿದ ಒಬ್ಬ ನಾಗೇಂದ್ರನು ಇದ್ದಾನಲ್ಲ, ಆ ನಾಗೇಂದ್ರನೇ ಆಸ್ತಿಕ ಮುನಿ. ಈತನನ್ನು ಆರಾಧನೆ ಮಾಡಿದ್ದೇ ಆದಲ್ಲಿ ಸಕಲ ನಾಗದೋಷಗಳು ಕೂಡ ನಿವಾರಣೆ ಆಗುತ್ತದೆ. ಅಷ್ಟು ಶಕ್ತಿಯುತವಾದಂಥವನು ಆಸ್ತಿಕ ಮುನಿ. ಯಾವ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಆದರೂ ಸರಿ ನಾಗಭಯ ಅನ್ನೋದು ಇದ್ದರೆ, ಇಲ್ಲವೇ ಪೂರ್ವಜನ್ಮದ ಕರ್ಮದ ನಿಮಿತ್ತ ಸರ್ಪಗಳು ಅನ್ನೋವು ಆತನನ್ನು ಅಟ್ಟಿಸಿಕೊಂಡು ಬಂದರೆ ಅಂತಹ ವ್ಯಕ್ತಿಗಳು ಆಸ್ತಿಕನನ್ನು ಆರಾಧನೆ ಮಾಡುವ ಮೂಲಕ ಮಹಾಭಾರತದಲ್ಲಿ ಹೇಳಿರುವ ಆ ಶ್ಲೋಕವನ್ನು ಪ್ರತಿದಿನ ಹೇಳಿದ್ದೇ ಆದಲ್ಲಿ ಆ ಹಾವುಗಳೇ ಹಿಂತಿರುಗಿ ಹೋಗುತ್ತದೆ, ದುಸ್ವಪ್ನಗಳು ಕೂಡ ದೂರಾಗುತ್ತದೆ. ಈಗ ನಿಮಗೆ ಅರ್ಥವಾಗಿರುತ್ತದೆ ಅದೇನು ಅಂದರೆ ನಾಗರಕಟ್ಟೆಯಲ್ಲಿ ಇರ್ತಕ್ಕಂತಹ ವಿಗ್ರಹಗಳು ರಹಸ್ಯ ಏನು, ಮತ್ತು ಆ ವಿಗ್ರಹಗಳಲ್ಲಿ ಯಾವ ಯಾವ ವಿಗ್ರಹಕ್ಕೆ ಯಾವ ರೀತಿಯ ಜೀವನ ವೃತ್ತಾಂತ ಅನ್ನೋದು ಹೊಂದಿದೆ ಅಂತ ಒಂದೊಂದಾಗಿ ಈ ವಿಡಿಯೋ ಮೂಲಕ ನೀವು ತಿಳಿದಿದ್ದೀರಾ ಅಂತ ನಾನು ಭಾವಿಸುತ್ತೇನೆ. ಈ ಕಥೆಯನ್ನು ಕೇಳುವುದು ಕೂಡ ಪೂರ್ವಜನ್ಮದ ಒಂದು ಸುಕೃತ. ಸಾಮಾನ್ಯವಾಗಿ ನಾವು ಪ್ರತಿದಿನ ನೋಡುತ್ತೇವೆ, ಆದರೆ ಆ ವಿಗ್ರಹಗಳ ಚರಿತ್ರೆ ಅನ್ನೋದು ನಮಗೆ ತಿಳಿದಿರೋದಿಲ್ಲ. ಒಮ್ಮೆ ಈ ವಿಗ್ರಹಗಳ ಬಗ್ಗೆ ತಿಳಿದು ನಾವು ಆರಾಧನೆ ಮಾಡಿದ್ದೇ ಆದಲ್ಲಿ ನಮಗೂ ಕೂಡ ಒಂದು ರೀತಿಯ ಆನಂದ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.